ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಯುಡೆಸ್ ಪ್ಲಸ್ 2025-26ನೇ ಸಾಲಿಗೆ ಸಂಬಂಧಿಸಿದಂತೆ ಸ್ಟೂಡೆಂಟ್ ಮಾಡ್ಯೂಲನ್ನು ಆ್ಯಕ್ಟಿವ್ ಮಾಡಲಾಗಿದೆ. ಸೊ ಈ ಒಂದು 2025-26ನೇ ಸಾಲಿಗೆ ಸಂಬಂಧಿಸಿದಂತೆ ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ಸ್ನಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ 2024-25ರಲ್ಲಿ ಅಧ್ಯಯನ ಮಾಡ್ತಿರುವ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ನಾವು 2025-26ಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಅಡ್ಮಿಟನ್ನು ಮಾಡ್ಕೊಳ್ಬೇಕು. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನಲ್ಲಿ ಯಾವ ವಿದ್ಯಾರ್ಥಿಗಳು ಸ್ಟಡಿಯನ್ನು ಮಾಡಿರ್ತಾರೆ ಅವರನ್ನು ನಾವು ಯುಡೆಸ್ ಪ್ಲಸ್ನಲ್ಲಿ ಪ್ರಮೋಟ್ ಮಾಡಿ ಯಾವ ರೀತಿ ಇನ್ನು ಮಾಡ್ಕೊಳ್ಬೇಕು, ಜೊತೆಯಲ್ಲಿ ಶಾಲೆಯಲ್ಲಿ ಅಂತಿಮವಾಗಿ ಒಂದು ಉನ್ನತ ಅಧ್ಯಯನಕ್ಕೆ ಇರ್ಬೋದು ಅಥವಾ ಟಿ ಸಿಯನ್ನು ತೆಗೆದುಕೊಂಡು ಹೋಗುತ್ತಿರುವಂಥ ಮಕ್ಕಳಿಗೆ ಯಾವ ರೀತಿ ಶಾಲಾ ಲಾಗಿನಿಂದ ಔಟನ್ನು ಮಾಡಬೇಕು, ದಟ್ ಈಸ್ ಯುಡೆಸ್ ಪ್ಲಸ್ ಲಾಗಿನಿಂದ ಔಟನ್ನು ಮಾಡಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಸ್ಟೂಡೆಂಟ್ ಮಾಡ್ಯೂಲ್ ಏನಿದೆ, ಕಂಪ್ಲೀಟ್ ಆಗಿರುವಂಥ ಒಂದು ಡಿಸ್ಕಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪಿನ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಅಲ್ಲಿ ನೀವು ಯುಡೆಸ್ ಪ್ಲಸ್ ಅಂತ ನೀವು ಟೈಪ್ ಮಾಡಿ. ಯುಡೆಸ್ ಪ್ಲಸ್ ಅಂತ ಒನ್ ಸೆಕೆಂಡ್, ಎಸ್, ಯುಡೆಸ್ ಪ್ಲಸ್ ಅಂತ ನೀವು ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಇಲ್ಲಿ ಯುಡೆಸ್ ಪ್ಲಸ್ ಅಂತ ಸರ್ಚ್ ರಿಸಲ್ಟ್ ಬರುತ್ತೆ. ಆ ಒಂದು ಯುಡೆಸ್ ಪ್ಲಸ್ ಅಂತ ನೀವು ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಸ್, ಹಿಯರ್ ಇಟ್ ಈಸ್, ದಿಸ್ ಈಸ್ ಅ ಹೋಮ್ ಸ್ಕ್ರೀನ್. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ. ಸೊ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಸೊ ಗೋ ಅಂತ ಹೋಗಿ. ಸೊ ಈ ರೀತಿ ಮಾಡಿದಾಗ ನಿಮಗೆ ಬೇರೆ ಬೇರೆ ಒಂದು ಮಾಡ್ಯೂಲ್ಗಳ ಲಾಗಿನ್ ಸಿಗುತ್ತೆ. ಈಗಾಗಲೇ ನಾವು ಟೀಚರ್ ಮಾಡ್ಯೂಲ್ಸ್ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡಿದ್ದೀವಿ. ಸೊ ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ಗೆ ಹೋಗೋಣ. ಸೊ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಲಾಗಿನ್ ಅಂತ ಮಾಡಿ. ಸೊ ಲಾಗಿನ್ ಅಂತ ಮಾಡಿದಾಗ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಯುಡೆಸ್ ಪ್ಲಸ್ಸಿನ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಏನಿದೆ ಅದನ್ನೇ ನೀವು ಇಲ್ಲೇನು ಮಾಡಬೇಕು, ಈ ಎಂಟ್ರಿಯನ್ನು ಮಾಡಬೇಕು. ಸೊ ಆಮೇಲೆ ಕೆಳಗಡೆ ಕೊಟ್ಟಿರುವಂತಹ ಒಂದು ಕ್ಯಾಪ್ಷಾ ಏನಿದೆ, ಕ್ಯಾಪ್ಷಾವನ್ನು ಎಂಟ್ರಿ ಮಾಡಿ ಕೆಳಗಡೆ ಲಾಗಿನ್ ಅಂತ ಕೊಡಿ. ಸೊ ಈ ರೀತಿ ಲಾಗಿನ್ ಕೊಟ್ಟಾಗ ನಿಮಗೆ ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಸೊ 2025-26 ಸ್ಟೂಡೆಂಟ್ ಮಾಡ್ಯೂಲನ್ನು ಆ್ಯಕ್ಟಿವ್ ಮಾಡಲಾಗಿದೆ. ಸೊ ಇಲ್ಲಿ ರೆಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಕೂಲ್ ಇನ್ಫಾರ್ಮೇಷನ್ಸ್ ಬರ್ತದೆ. ಎಲ್ಲ ಒಂದು ಸ್ಕೂಲ್ ಇನ್ಫಾರ್ಮೇಷನ್ಸನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಕ್ಲೋಸ್ ಅಂತ ಕೊಡಿ. ಸೊ ಈಗ ನೋಡಿ, ತಾವೊಂದು ಗಮನಿಸ್ತಾ ಇದ್ದೀರಿ 2025-26ನೇ ಸಾಲಿನ ಡ್ಯಾಶ್ಬೋರ್ಡ್ ಗಮನಿಸಿದಾಗ ಇಲ್ಲಿ ಯಾವುದೇ ತರಗತಿಯಲ್ಲಿ ಇಲ್ಲ, ಎಲ್ಲವೂ ಕೂಡ 0 ಇದೆ. ಸೊ ನಾವೇನು ಮಾಡಬೇಕಾಗಿದೆ, ಈಗ ನಾವು 2024-25ನೇ ಸಾಲಿನಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ಇಲ್ಲಿ ನಾವು ಇನ್ನನ್ನು ಮಾಡ್ಕೊಳ್ಬೇಕು. ಸೊ ಇಲ್ಲಿ ತಾವು ನೋಡ್ತಾ ಹೋದಾಗ ಇಲ್ಲಿ ಒಂದು ಆಪ್ಷನ್ಸನ್ನು ಕೊಡಲಾಗಿದೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಇದೆ. ಇಲ್ಲಿ ನೋಡಿ, ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಇದೆ. ಸೊ ನೀವು ಮೊಬೈಲ್ನಲ್ಲಿ ಕೂಡ ಈ ವರ್ಕನ್ನು ನೀವು ಮಾಡ್ಬೋದು, ಅಲ್ಲಿ ಕೂಡ ಒಂದು ಮೆನು ಇರ್ತದೆ. ಸೊ ಈ ಒಂದು ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ನೀವು ಕ್ಲಿಕ್ ಮಾಡಿದಾಗ ಮತ್ತೆ ನಿಮಗೆ 3 ಆಪ್ಷನ್ಸು ಬರುತ್ತೆ. ಏನು ಬರುತ್ತೆ ಅಂದರೆ, ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಬರುತ್ತೆ, ಎರಡನೇದು ಇಂಪೋರ್ಟ್ ಮಾಡ್ಯೂಲ್ ಅಂತ ಬರುತ್ತೆ, ಮೂರನೇದು ಡ್ರಾಪ್ ಬಾಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಬರ್ತದೆ, ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಆರ್ ಮಾರ್ಕ್ ಡ್ರಾಪ್ಔಟ್ ಅಂತ ಬರುತ್ತೆ, ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ನಿಮಗೆ 5 ಆಪ್ಷನ್ಸು ಬರ್ತದೆ. ಸ್ನೇಹಿತರೆ, ನಾವು 2024-25ನೇ ಸಾಲಿನಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ನಾವು ಇಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕ್ಲಿಕ್ ಮಾಡಬೇಕು. ಸೊ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನಮಗೆ ಇಲ್ಲಿ ಪ್ರೋಗ್ರೆಷನ್ ಯೂಸರ್ ಮೆನುಲ್ ಇದೆ. ನೀವು ಯಾವ ರೀತಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ PDF-ನಲ್ಲಿ ವಿವರವಾಗಿರುವಂಥ ಒಂದು ಯೂಸರ್ ಮ್ಯಾನುವಲ್ ಸಿಗುತ್ತೆ. ಆಮೇಲೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿದ ನಂತರ ಪ್ರೋಗ್ರೆಷನ್ ಎಲ್ಲಿವರೆಗೆ ಬಂದಿದೆ ಅಂತ ತಿಳಿದುಕೊಳ್ಳೋಕ್ಕೆ ಒಂದು ವ್ಯೂ ಸಮರಿಯನ್ನು ನೋಡ್ಬೋದು. ಮಧ್ಯದಲ್ಲಿ ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ನೋಡಲಿಕ್ಕೆ ಸಾಧ್ಯ. ಆಮೇಲೆ ಫೈನಲೈಸ್ ಮಾಡಬೇಕು. ಎಲ್ಲ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಆದಮೇಲೆ ನಮಗೆ ಫೈನಲೈಸ್ ಮಾಡಬೇಕಾಗತ್ತೆ. ಸೊ 4 ಆಪ್ಷನ್ಸ್ ಇರುತ್ತೆ. ಸೊ ನಿಮಗೆ ಇಲ್ಲಿ ಒಂದು ಯಾವುದು ಅವಶ್ಯಕತೆ ಇದೆ ಅದನ್ನು ನೀವು ನೋಡ್ಕೋಬಹುದು, ಮ್ಯಾನುವಲ್ ಕೂಡ ನೋಡಲಿಕ್ಕೆ ಸಾಧ್ಯ. ಸೊ ಈಗ ನೀವೇನು ಮಾಡಬೇಕು, ಗೋ ಅಂತ ಇದೆ ಇದೆಲ್ಲ ಪ್ರೋಗ್ರೆಷನ್ ಮಾಡ್ಯೂಲ್ ಕೆಳಗಡೆ, ಆ ಗೋ ಅಂತ ನೀವು ಕ್ಲಿಕ್ ಮಾಡಿ. ಸೊ ಈ ರೀತಿ ಗೋ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿದೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಫಾರ್ ಪ್ರೋಗ್ರೆಷನ್ ಫ್ರಮ್ ಅಕಾಡೆಮಿಕ್ ಇಯರ್ 2024-25 ಟು 2025-26 ಅಂತ ಇದೆ. ಸ್ನೇಹಿತರೆ, ಈ ರೀತಿ ಬಂದಾಗ ನಾವು ಏನು ಮಾಡಬೇಕಾಗಿದೆ, ಈಗ ನಾವು ಇಂಪೋರ್ಟನ್ನು ಮಾಡ್ಕೊಳ್ಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗ ಅನಿಸ್ತಾ ಇದ್ದರೆ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರಿಗೆ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈಗ ನಾವು ಯಾವ ರೀತಿ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿದೆ ನೋಡಿ, ಸೆಲೆಕ್ಟ್ ಕ್ಲಾಸ್ ಅಂತ ಇದೆ. ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು. ಎಸ್, ಇದು ಸೆಲೆಕ್ಟ್ ಕ್ಲಾಸ್ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಸೆಕ್ಷನ್ ಅಂತ ಇದೆ, ಇಲ್ಲಿ ಗೋ ಅಂತ ಇದೆ. ಸೊ ನಾವು ಇಂಪೋರ್ಟ್ ಮಾಡ್ಕೋಬೇಕಾದಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಪ್ರಥಮವಾಗಿ ಸೆಲೆಕ್ಟ್ ಕ್ಲಾಸ್ ಅಂತ ಮಾಡಬೇಕು. ಸೊ ಯಾವ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಪ್ರಮೋಟ್ ಮಾಡಬೇಕಾಗಿದೆ ಅಲ್ಲಿ ನಾನು ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ ಆಗಿ 8th ಕ್ಲಾಸು. ಸೆಕ್ಷನ್ ಸೆಲೆಕ್ಟ್ ಮಾಡ್ತೀನಿ. ಸೆಕ್ಷನ್ಸ್ ಇದ್ದರೆ AB ಇದ್ದರೆ ABC ಎಲ್ಲ ಬರುತ್ತೆ. ಇಲ್ಲಿ ಒಂದೇ ಸೆಕ್ಷನ್ ಇದೆ, ಸೊ A ಅಂತ ಇದೆ. ಈಗ ಗೋ ಅಂತ ಮಾಡಬೇಕು. ಸೊ ಗೋ ಅಂತ ಮಾಡಿದಾಗ ಇಲ್ಲಿ ಕೆಳಗಡೆ ಏನಾಗುತ್ತೆ, ಇಲ್ಲಿ
ನಿಮಗೆ ಇಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ಬರುತ್ತೆ. 2024-25ನೇ ಸಾಲಿನಲ್ಲಿ ಅಧ್ಯಯನ ಮಾಡಿರುವಂಥ ವಿದ್ಯಾರ್ಥಿಗಳ ಪಟ್ಟಿ. ಸೊ ನಾನು ಒಬ್ಬ ವಿದ್ಯಾರ್ಥಿಯ ಒಂದು ಎಕ್ಸಾಂಪಲ್ಸನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಇಲ್ಲಿ ಏನಿದೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸು, ಇಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ಪೆನ್ ನಂಬರ್ ಇದೆ, ಆಮೇಲೆ ಸ್ಟೂಡೆಂಟ್ ಕೋಡು, ಮೇಲು, ಡೇಟ್ ಆಫ್ ಬರ್ತ್ ಇದೆ, ಫಾದರ್ ನೇಮು ಎಲ್ಲ, ಮದರ್ ನೇಮ್ ಎಲ್ಲ ಇದೆ. ಸ್ನೇಹಿತರೆ, ತಾವು ಒಂದು ಏನಂದರೆ ಪೆನ್ ನಂಬರ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಈಗ ನೋಟ್ ಮಾಡ್ಕೊಳ್ಳಿ. ಪೆನ್ ನಂಬರ್ ಅವರಿಗೆ ಮುಂದಿನ ಫ್ಯೂಚರ್ ಎಲ್ಲ ಕೆಲಸಕ್ಕೂ ಬರ್ತದೆ ಇದು. ಸೊ ಇದು ಒಂದು ಆಯಿತು. ಎರಡನೇದು ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಇದೆ, ದಟ್ ಈಸ್ 2024-25 ಡೀಟೇಲ್ಸ್ ಅಂತ. ಸ್ನೇಹಿತರೆ, ಇಲ್ಲಿ ನೀವು ಏನು ಪ್ರೋಗ್ರೆಷನ್ ಸ್ಟೇಟಸ್ ಇದೆ, ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸೆಕ್ಷನು ಇದು. ಸೊ ನಾವೇನು ಮಾಡಬೇಕು, ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಬಂದಾಗ ಇಲ್ಲಿ ನಾವು ಕ್ಲಿಕ್ ಮಾಡ್ತೀವಿ. ಅಲ್ಲಿ ನಮಗೆ 3 ಆಪ್ಷನ್ ಬರುತ್ತೆ. ಯಾವುದು? ಒಂದು ಸೆಕೆಂಡ್, ಓಕೆ, ಪ್ರೋಗ್ರೆಷನ್ 3 ಆಪ್ಷನ್ ಬರುತ್ತೆ. ಒಂದು ಪ್ರಮೋಟೆಡ್ ಬೈ ಎಕ್ಸಾಮಿನೇಷನು, ನಾಟ್ ಪ್ರಮೋಟೆಡ್ ಆರ್ ರಿಪೀಟರ್, ಪ್ರಮೋಟೆಡ್ ವಿಥೌಟ್ ಎಕ್ಸಾಮಿನೇಷನ್ ಅಂತ. ಸೊ ನಾವು ಇಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಮಾರ್ಕ್ಸ್ ಇನ್ ಪರ್ಸೆಂಟೇಜ್ನಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್, ಈಗ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತ ಬಂದಾಗ ಎಷ್ಟು ಪರ್ಸೆಂಟೇಜ್ ಬಂದಿದೆ ಆ ವಿದ್ಯಾರ್ಥಿಯ ಒಂದು ಪರ್ಸೆಂಟೇಜನ್ನು ನಾವು ಎಂಟ್ರಿ ಮಾಡಬೇಕು. ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್, ಎಷ್ಟು ದಿನವನ್ನು ಅಭ್ಯರ್ಥಿಯು ಅಟೆಂಡ್ ಮಾಡಿದ್ದಾನೆ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಸ್ಕೂಲ್ ಸ್ಟೇಟಸನ್ನು ನೋಡಿ, ಅಂದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್, ಅದೇ ಶಾಲೆಯಲ್ಲಿ ಸ್ಟಡಿ ಮಾಡ್ತಾ ಇದ್ದಾನ, ಅಥವಾ ಲೆಫ್ಟ್ ಸ್ಕೂಲ್ ವಿತ್ TC ವಿಥೌಟ್ TC ಅಂತ. ಸ್ನೇಹಿತರೆ, ಇಲ್ಲಿ ಈ ಒಂದು ಎರಡನೇ ಆಪ್ಷನ್ ಯಾವಾಗ ಬರುತ್ತೆ, ಲೆಫ್ಟ್ ಸ್ಕೂಲ್ ವಿತ್ TC ಅಂದರೆ ಈಗ ನಿಮ್ಮ ಶಾಲೆಯಲ್ಲಿ 7ನೇ ತರಗತಿವರೆಗೆ ಇದ್ದರೆ ಆ ಮಗು ಲೆಫ್ಟ್ ಸ್ಕೂಲ್ ವಿತ್ TC ಕೊಡಲೇಬೇಕಾಗತ್ತೆ. ಯಾಕಂದರೆ ನಿಮ್ಮ ಶಾಲೆಯಲ್ಲಿ ಇರುವಂಥದ್ದೇ 7ನೇ ತರಗತಿ ಅಲ್ವಾ. ಸೊ ನೀವು ಅವನಿಗೆ ಲೆಫ್ಟ್ ಸ್ಕೂಲ್ ವಿತ್ TC ವಿಥೌಟ್ TC ಆ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮಗೆ ಇದು ಭಾಳ ಇಂಪಾರ್ಟೆಂಟು. ಒಂದು ವೇಳೆ ಇಲ್ಲ ನಿಮ್ಮ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿರೋ ವಿದ್ಯಾರ್ಥಿ ಬೇರೆ ಶಾಲೆಗೆ ಅಡ್ಮಿಷನ್ ಮಾಡಲಿಕ್ಕೆ ಮಾಡಿದ್ದಾನೆ, ನೀವು TC ಕೊಟ್ಟಿದ್ದೀರಿ ಅಂದರೆ ಇಲ್ಲಿ ಲೆಫ್ಟ್ ಸ್ಕೂಲ್ ವಿತ್ ಏನು ಇದೆ ಎರಡನೇ ಆಪ್ಷನ್ಸನ್ನು ನೀವು ಕ್ಲಿಕ್ಕನ್ನು ಮಾಡಿ. ಇಲ್ಲ ಅದೇ ಶಾಲೆಯಲ್ಲಿ ಪ್ರಮೋಟ್ ಮಾಡಿ ಸ್ಟಡಿ ಮಾಡ್ತಾ ಇದ್ದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಈಗ ಲೋವರ್ ಪ್ರೈಮರಿ ಸ್ಕೂಲ್ನಲ್ಲಿ 5ನೇ ತರಗತಿವರೆಗೆ ಇದ್ದರೆ, 5th ಸ್ಟ್ಯಾಂಡರ್ಡ್ವರೆಗೆ ಇದ್ದರೆ ಅಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC ಕೊಡಬೇಕಾಗುತ್ತೆ. ನೀವು TC ಕೊಟ್ಟಿರ್ತೀರಿ. 7th ವರೆಗೆ ಇದ್ದರೆ 7th TC, 8th ವರೆಗೆ ಇದ್ದರೆ 8th TC. ಇನ್ನು ಹೈಸ್ಕೂಲ್ಸ್ ಅಂತ ಬಂದಾಗ 10ನೇ ತರಗತಿ ಉತ್ತೀರ್ಣರಾಗಿದ್ದರೆ ಅಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಕೊಡಬೇಕು. ಇದು ಬಹಳ ಇಂಪಾರ್ಟೆಂಟು. ಸೊ ಒಂದು ವೇಳೆ 10ನೇ ತರಗತಿಯಲ್ಲಿ ಫೇಲ್ ಆಗಿದ್ದರೆ ಇಲ್ಲಿ ಏನಾಗುತ್ತೆ ಅಂದರೆ ನಾಟ್ ಪ್ರೊಮೋಟೆಡ್ ಅಂತ ನೀವು ಕೊಡಬೇಕಾಗತ್ತೆ. ಸೊ ನಾಟ್ ಪ್ರೊಮೋಟೆಡ್ ಅಂತ ನೀವು ಕೊಡಬೇಕಾಗುತ್ತೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟು. ಸೊ ಇದು ಏನಿದೆ ಪ್ರೋಗ್ರೆಷನ್ ಸ್ಟೇಟಸ್ 2024-25 ಈ ಒಂದು ಸೆಕ್ಷನ್ ಏನಿದೆ ಇದನ್ನು ಕೇರ್ಫುಲ್ ಆಗಿ ನೀವೇನು ಮಾಡಬೇಕಾಗುತ್ತೆ, ಮಾರ್ಕ್ಸ್ ತೊಗೋಬೇಕಾದ್ರೂ ಕೂಡ ನಿಮ್ಮ ಮಾರ್ಕ್ಸ್ ರಿಜಿಸ್ಟರ್ಸ್ ಏನಿರುತ್ತೆ ಆ ಒಂದು ರಿಜಿಸ್ಟರ್ಸನ್ನು ನೋಡಿಕೊಂಡು, ಅಟೆಂಡೆನ್ಸನ್ನೆಲ್ಲ ನೋಡಿಕೊಂಡು ನೀವು ಅದನ್ನು ಮಾಡಬೇಕಾಗತ್ತೆ, ಮಾಹಿತಿಯನ್ನು ನೀವು ಎಂಟ್ರಿಯನ್ನು ಮಾಡಬೇಕು. ಇಷ್ಟು. ಆಮೇಲೆ ಈಗ ಎಕ್ಸಾಂಪಲ್ ಆಗಿ ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್ ಅಂತ ತೆಗೆದುಕೊಂಡಿದ್ದೀನಿ. ಎಲಿಜಿಬಲ್ ಪ್ರೊಮೋಟೆಡ್, ಈಗ ನಾನು 8th ಸೆಕ್ಷನ್ ಏನು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಆಟೋಮೆಟಿಕ್ ಆಗಿ ಕ್ಲಾಸ್ 9th ಅಂತ ಬಂದಿದೆ. ಯಾವ ಒಂದು ಸೆಕ್ಷನ್ಗೆ ಅವನು ಎಲಿಜಿಬಲ್ ಆಗ್ತಾನೆ ಅಂತ ಬಂದಾಗ 9th ಅಂತ ಮೇಲಿದೆ, ಸೆಕ್ಷನ್ ಸೆಲೆಕ್ಟ್ ಮಾಡಿ. ಇಫ್ ನಿಮ್ಮ ಹತ್ರ 9th ನಲ್ಲಿ ಸೆಕ್ಷನ್ಸ್ಗಳು A ಒಂದೇ ಇದೆ, ಇಲ್ಲ ಸರ್ ಅಂತ 2 ಇದೆ ಅಂದರೆ 2 ಮಾಡಬೇಕಾಗಿದ್ರೆ ಸೆಕ್ಷನನ್ನು ಕ್ರಿಯೇಟ್ ಮಾಡಬೇಕು. ಸೊ ಹೌ ಟು ಕ್ರಿಯೇಟ್ ದ ಸೆಕ್ಷನ್ಸ್, ಸೊ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಮಾಡಿ. ಆ ಸೆಕ್ಷನ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರೊಸೀಜರನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ 9th ಅಲ್ಲಿ ಒಂದೇ ಸೆಕ್ಷನ್ ಇದೆ, ಸೊ ನಾನು A ಅಂತ ಮಾಡಿದ್ದೀನಿ. ಸ್ಟೇಟಸ್ ಏನಿದೆ ಪೆಂಡಿಂಗ್ ಅಂತ ಇದೆ ಇಲ್ಲಿ. ಸೊ ಆಮೇಲೆ ಏನಿದೆ ಪ್ರೋಗ್ರೆಷನ್ ಏನಿದೆ ಆನ್ ಅಂತ ಇದೆ. ಈಗ ಇಷ್ಟು ಮಾಹಿತಿಯನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗತ್ತೆ ಅಂದರೆ ಅಪ್ಡೇಟನ್ನು ಕೊಡಬೇಕು. ಸೊ ಅಪ್ಡೇಟ್ ಅಂತ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ಮಾಹಿತಿ ಏನಾಗುತ್ತೆ, ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಓಕೆ. ಸೊ ಮಾಹಿತಿ ಅಪ್ಡೇಟ್ ಆದ ಕೂಡಲೇ ಈ ರೀತಿ ನಾವು ಇಲ್ಲಿ ನೋಡಿ ಸ್ಟೇಟಸ್ನಲ್ಲಿ ತಾವು ಗಮನಿಸಬೇಕು. ಸ್ಟೇಟಸ್ನಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಡನ್ ಅಂತ ಬಂತು. ಸೊ ಈ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ನಾವು 2025-26ಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಇಂಪೋರ್ಟನ್ನು ಮಾಡಬೇಕು. ಇಟ್ಸ್ ಕ್ಲಿಯರ್. ಸೊ ಇದಾದಮೇಲೆ ನೆಕ್ಸ್ಟ್ ಈಗ ಪ್ರತಿಯೊಂದು ವಿದ್ಯಾರ್ಥಿಯನ್ನು ಮಾಡಿದ ಮೇಲೆ ಈಗ ನೀವು ಮತ್ತೆ ಏನು ಮಾಡಬೇಕಾಗುತ್ತೆ, ಫೈನಲೈಸ್ ಮಾಡಬೇಕಾಗತ್ತೆ. ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಆದಮೇಲೆ ಅಟ್ ದ ಎಂಡ್ ತೋರಿಸ್ತೀನಿ ನಾನು. ಅಪ್ಡೇಟ್ ಮಾಡ್ತಾ ಹೋಗ್ತೀರಿ. ಇಲ್ಲಿ ಕೆಳಗಡೆ ಒಂದು ಫೈನಲೈಸ್ ಇದೆ, ಇದು ಸೆಕ್ಷನ್ ವೈಸ್ ಫೈನಲೈಸ್. ಯಾವುದು ಸೆಕ್ಷನ್ ವೈಸ್ ಫೈನಲೈಸ್ ಬಂತಲ್ಲ, ಎಲ್ಲ ವಿದ್ಯಾರ್ಥಿಗಳು ಆದಮೇಲೆ ಅದನ್ನು ಫೈನಲೈಸ್ ಮಾಡಿ. ಸೊ ಒಂದೇ ವಿದ್ಯಾರ್ಥಿದು ಅಪ್ಡೇಟ್ ಮಾಡಿದ ಕೂಡಲೇ ಫೈನಲೈಸ್ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲ ವಿದ್ಯಾರ್ಥಿಗಳಾದಮೇಲೆ ಫೈನಲೈಸನ್ನು ಮಾಡಿ. ಇದು ಫಸ್ಟ್ ಸ್ಟೆಪ್ ಫೈನಲೈಸ್. ಸೊ ಇದಾದಮೇಲೆ ಎಲ್ಲ ಸೆಕ್ಷನ್ದು ಎಲ್ಲ ವಿದ್ಯಾರ್ಥಿಗಳದ್ದು ನೀವು ಪ್ರಮೋಟ್ ಮಾಡಿದ್ರಿ, TC ಇಶ್ಯೂ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಿದ್ರಿ ಅಂದರೆ ನೀವು ಮಾಡಬೇಕು, ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಮತ್ತು ಪ್ರೋಗ್ರೆಷನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಮತ್ತೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಗೆ ಹೋಗಿ ಇಲ್ಲಿ ಮತ್ತೊಂದು ಆಪ್ಷನ್ಸ್ ಇದೆ ಫೈನಲ್ ಆಗಿ, ಅಂದರೆ ಸೆಕ್ಷನ್ ವೈಸ್ ಫೈನಲೈಸ್ ಮಾಡಿದ್ಮೇಲೆ ಓವರಾಲ್ ಸ್ಕೂಲ್ ಫೈನಲೈಸ್ ಮಾಡಲಿಕ್ಕೆ ಫೈನಲೈಸ್ ಪ್ರೋಗ್ರೆಷನ್ ಅಂತ ಬಂದಿದೆ. ಸೊ ನಾವೇನು ಮಾಡಬೇಕು, ಆ ಒಂದು ಆಪ್ಷನ್ಸನ್ನು ನಾವೇನು ಮಾಡಬೇಕಾಗತ್ತೆ, ಕ್ಲಿಕ್ಕನ್ನು ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಒಂದಿಷ್ಟು ಇಲ್ಲಿ ಇನ್ಫಾರ್ಮೇಷನ್ ಬರುತ್ತೆ.
ಏನು ಬರುತ್ತೆ ಅಂದರೆ ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 24-25 ಇದೆ. ದ ಪ್ರಮೋಷನ್ ಮಾಡೆಲ್ ವಿಲ್ ಬಿ ಡಿಆಕ್ಟಿವೇಟೆಡ್ ಫಾರ್ ಯುವರ್ ಸ್ಕೂಲ್. ಇನ್ನೊಂದು ಸಲ ನಾವು ಏನು ಫೈನಲೈಸ್ ಮಾಡಿದರೆ ಪ್ರಮೋಷನ್ ಮಾಡಲು ನಿಮಗೆ ಡಿಆಕ್ಟಿವೇಟ್ ಆಗುತ್ತೆ. ದ ಇಂಪೋರ್ಟ್ ಮಾಡೆಲ್ ವಿಲ್ ಬಿ ಆಕ್ಟಿವೇಟೆಡ್ ಫಾರ್ ಯುವರ್ ಸ್ಕೂಲ್. ಇಂಪೋರ್ಟ್ ಮಾಡೆಲ್ ಆಕ್ಟಿವೇಟ್ ಆಗುತ್ತೆ. ನೋ ಅಡಿಷನಲ್ ವಿಲ್ ಬಿ ಪರ್ಮಿಟೆಡ್ ಫಾರ್ ಎನಿ ಸ್ಟೂಡೆಂಟು. The activities for the current academic year will be enabled for your school. The activities for the current enable ಆಗುತ್ತೆ. Once the progression model has been marked as a completed, it will not be reopened during this academic year. ಸೊ ಇದನ್ನೆಲ್ಲ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಸಬ್ಮಿಟನ್ನು ನೀವು ಕೊಡಬೇಕಾಗುತ್ತೆ.